ಚಳಿಗಾಲದಲ್ಲಿ ನೆಂಟ್ರು. ಪಕ್ಷಿಗಳ ಊರಿನಲ್ಲಿ ಚಳಿಗಾಲದಲ್ಲಿ ಚಳಿ ತುಂಬಾ ಜಾಸ್ತಿ ಇತ್ತು. ಮಂಚು ಮಳೆ ಬೇರೆ ಊರಿನಲ್ಲಿ ಸುರಿತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ಚಳಿಗೆ ಹೆದರ್ಕೊಂಡು ಮನೆಯೊಳಗಡೆ ಒಲೆ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ತುನಿ ಕೂಡ ಅದೇ ರೀತಿ ಚಳಿಯಲ್ಲಿ ನಡುಗುತ್ತಾ ಮನೆ ಕಿಟಕಿಯಿಂದ ಹೊರಗಡೆ ಮಂಚು ಬೀಳ್ತಾ ಇರೋದನ್ನ ನೋಡಿ, ಬುಜ್ಜಿ, ಇವತ್ತು ಚಳಿ ಜಾಸ್ತಿ ಇದೆ. ಸೂರ್ಯ ಈ ದಿನ ರಜೆ ಮಾಡಿರುವ ಹಾಗಿದೆ. ನಾವಿವತ್ತು ಕೆಲ್ಸಕ್ಕೆ ಹೋಗೋದ್ ಬೇಡ. ಅದನ್ನು ಕೇಳಿ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಅವಳ ತಾಯಿನ ನೋಡಿ, ಹಬ್ಬ, ಇವತ್ತು ಹಾಗಾದ್ರೆ ಶಾಲೆಗೆ ಹೋಗೋದ್ ಬೇಡ್ವಾ? ರಜೆನಾ? ಹಾಗಾದ್ರೆ ನನ್ ಮನೆಯಲ್ಲೇ ಇದ್ದು ಕತೆ ಪುಸ್ತಕನ ಓದ್ತೀನಿ. ಅಮ್ಮ, ಈ ಚಳಿಗೆ ಬಿಸಿ ಬಿಸಿ ಏನಾದ್ರೂ ಮಾಡ್ಕೊಡಿ. ಮನೆಯಲ್ಲಿ ಜೋಳ ಇದೆ, ನಿನಗೆ ಬಿಸಿ ಬಿಸಿ ಜೋಳ ಮಾಡ್ಕೊಡ್ತೀನಿ. ಹೀಗಿರುವಾಗ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗಿಯ ಮನೆಯಲ್ಲಿ ಚಿಚುಕಾಗಿ ತುಂಬಾನು ಚುರುಕಾಗಿ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಲು. ಹೊರಗಡೆ ಅಂಗಳದಲ್ಲಿ ರಂಗೋಲಿ ಬೇರೆ ಹಾಕ್ತಾ ಇದ್ಲು. ಹಾಗೇನೆ ಮಗ ಚಿನ್ನುಕಾಗಿ ಹತ್ರ ಕಿಚ್ಚಾಡ್ತಿದ್ಲು. ಏ ಚಿನ್ನು, ಬೇಗ ಬೇಗ ಕೆಲಸ ಮಾಡೋ. ಮನೆಯಲ್ಲಿ ಧೂಳು ಎಲ್ಲ ಕ್ಲೀನ್ ಮಾಡ್ಬೇಕು. ನಮ್ಮ ಮನೆ ನೋಡ್ಲಿಕ್ಕೆ ಇಂದ್ರಭವನ ಹಾಗೆ ಕಾಣ್ಬೇಕು. ಈ ಶಬ್ದ ಕೇಳಿ ತುನಿ ಹಾಗೂ ಬುಜ್ಜಿ ಇಬ್ರು ಹೊರಗಡೆ ಬಂದ್ರು. ಏನ್ ಚಿಚ್ಚು, ಇಷ್ಟೊಂದ್ ಚಳಿಯಲ್ಲಿ ಮನೆ ತೊಳಿತಾ ಇದ್ಯಾ? ಏನಾದ್ರೂ ವಿಶೇಷನಾ? ಚಿಚುಕಾಗೆ ತುಂಬಾನು ಹೆಮ್ಮೆಯಿಂದ ತುನಿ ಹತ್ರ, ಚಿನ್ನು, ನಿನ್ಗೆ ವಿಷಯ ಗೊತ್ತಿಲ್ವಾ? ಇವತ್ತು ನನ್ ಮನೆಗೆ ನನ್ ದೊಡ್ಡಮ್ಮ ದೊಡ್ಡಪ್ಪ ಪಟ್ನದಿಂದ ಬರ್ತಾ ಇದ್ದಾರೆ. ಅವರು ದೊಡ್ಡ ಶ್ರೀಮಂತರು. ಅದಕ್ಕೇನೆ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಬುಜ್ಜಿ ಆಸಕ್ತಿಯಿಂದ, ಅವ್ರ ಶ್ರೀಮಂತರ? ಅವ್ರು ಏನ್ ತರ್ತಾರೆ ಅತ್ತೆ? ಅವ್ರು ಏನ್ ತರ್ತಾರ? ಅವರು ಶ್ರೀಮಂತರಲ್ವಾ? ಕಾಶ್ಮೀರದಿಂದ ಕುಂಕುಮ ಹೂವು, ಊಟಿಯಿಂದ ಸ್ವೆಟರು, ಹಾಗೇನೆ ಪಟ್ನದಿಂದ ಬಿರಿಯಾನಿ ತರ್ತಾರೆ. ಅವರಿಗೆ ಪಟ್ನದಲ್ಲಿ ದೊಡ್ಡ ಮನೆ, ಕಾರು, ಬಂಗ್ಲೆ ಅಂತ ಎಲ್ಲನೂ ಇದೆ. ಈ ಚಳಿಕಾಲಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹೌದು ಚಿಚ್ಚು, ಒಳ್ಳೇದೇ. ಸಂಬಂಧಿಕರು ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ತುನಿ, ಮನೆಗೆ ಸ್ವಂತದವರು ಬಂದ್ರೆ ಒಳ್ಳೆ ಸಂಭ್ರಮನೆ ಇರುತ್ತೆ. ನೀನು ಬಾ, ಅವ್ರ ಕೈಯಲ್ಲಿ ಏಳ್ಸಿ ನಿನಗೂ ಒಂದು ಸ್ವೆಟರ್ ಕೊಡಿಸ್ತೀನಿ. ಬುಜ್ಜಿ ಅವಳ ತಾಯಿಯ ಹತ್ತಿರ, ನಮ್ಮ ಮನೆಗೂ ಸಂಬಂಧಿಕರು ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಮಗೂ ಕೂಡ ಸ್ವೆಟರ್ ತರಬಹುದು. ನಮಗೆ ಸಂಬಂಧಿಕರು ನಾವೇ ಕಣಮ್ಮ. ಬಾ, ಮನೆಯೊಳಗೆ ಹೋಗೋಣ. ಆ ದಿನ ಮಧ್ಯಾಹ್ನದ ಸಮಯ. ಊರಿನೊಳಗಡೆ 2 ವಯಸ್ಸಾಗಿರುವ ಕಾಗೆಗಳು ಬಂತು. ತಲೆ ಮೇಲೆ ಒಂದು ಪೆಟ್ಟಿಗೆ, ಕೈಯಲ್ಲಿ ಒಂದು ಬ್ಯಾಗ್ ಅನ್ನ ಹಿಡ್ಕೊಂಡು ಅವರಿಬ್ರು ಸ್ಟ್ರೈಟ್ ಆಗಿ ಚಿಚುಕಾಗಿಯ ಮನೆ ಮುಂದ್ಗಡೆ ಬಂದು ಕೈಲಿದ್ದ ಬ್ಯಾಗ್ ಪೆಟ್ಟಿಗೆನ ಇಳಿಸಿದ್ರು. ಅವಾಗ ಚಿಚುಕಾಗಿ ಅವರಿಬ್ರನ್ನ ನೋಡಿ ಸಂತೋಷದಿಂದ, ಅದು ನನ್ ದೊಡ್ಡಮ್ಮ ದೊಡ್ಡಪ್ಪ ಬಂದಾಯ್ತು. ಬನ್ನಿ ಬನ್ನಿ, ಸ್ವಾಗತ, ನಿಮಗೆ ಸುಸ್ವಾಗತ. ಮನೆಗೆ ಬಂದಿರುವ 2 ವಯಸ್ಸಾಗಿರುವ ಕಾಗೆಗಳು ಅವ್ರು ತಗೊಂಡು ಬಂದ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಅವ್ರು ಹೋಗಿ ಮನೆ ಅಂಗಳದಲ್ಲಿ ಕೂತ್ಕೊಂಡಿದ್ರು. ಚಿಚುವಿನ ದೊಡ್ಡಮ್ಮ, ಚಿಚ್ಚು, ನಿನ್ ಮನೆ ಇಷ್ಟೊಂದು ದೂರನಾ? ಒಬ್ಬ, ಇಷ್ಟು ದೂರ ನಡ್ಕೊಂಡ್ ಬರೋಷ್ಟ್ರಲ್ಲಿ ನನ್ ಕಾಲೆಲ್ಲ ಮುರಿದೋಗಂಗೆ ಆಗೋಗಿದೆ. ಕುಡಿಲಿಕ್ಕೆ ತಣ್ಣೀರ್ ಕೊಡು. ಇಲ್ಲ ಇಲ್ಲ, ಬಿಸಿನೀರ್ ಕೊಡು. ಬಿಸಿ ಬಿಸಿ ನೀರು ಮಾತ್ರ ಅಲ್ಲ, ತಿನ್ಲಿಕ್ಕೆ ಏನಾದ್ರೂ ಕೊಡು. ಬೆಳಿಗ್ಗೆಯಿಂದ ಏನೂ ತಿನ್ನದೆ ಬರ್ತಾ ಇದೀವಿ. ಹೊಟ್ಟೆ ತಾಳ ಆಗ್ತಾ ಇದೆ. ಚಿಚು ತುಂಬಾನೇ ಚಿಂತೆಯಿಂದ, ಅಯ್ಯೋ ದೊಡ್ಡಮ್ಮ, ಬೇಜಾರ್ ಮಾಡ್ಬೇಡಿ, ಮನೆಯೊಳಗೆ ಬನ್ನಿ. ನೀವು ತಂದಿರುವ ಬಿರಿಯಾನಿಯನ್ನೇ ಕೊಡ್ತೀನಿ, ತಿನ್ನೋಣ. ದೊಡ್ಡಮ್ಮ ಆಶ್ಚರ್ಯದಿಂದ, ಏನೋ ಬಿರಿಯಾನಿನಾ? ನಾವು ಪಟ್ನದಿಂದ ಬರ್ಲಿಕ್ಕೆ ಹಣ ಇಲ್ದೆ ನಡ್ಕೊಂಡ್ ಬರ್ತಾ ಇದ್ದೀವಿ. ನೀನೇನೋ ಹಾಳಾದವಳು ನಮ್ ಜೊತೆ ಬಿರಿಯಾನಿ ಕೇಳ್ತಾ ಇದೀಯಾ? ನಮ್ ಜೊತೆ ಬಿರಿಯಾನಿ ಇಲ್ಲ, ಏನೂ ಇಲ್ಲ. ಮೊದ್ಲು ಬಾ, ಮನೆಯೊಳಗೆ ಹೋಗೋಣ. ಚಿಚುಕಾಗಿ ಆಶ್ಚರ್ಯದಿಂದ, ಏನೋ ಬಿರಿಯಾನಿ ತರ್ಲಿಲ್ವಾ? ಸರಿ, ಆ ಸ್ವೆಟರು, ಆ ಊಟಿ ಆ್ಯಪಲು. ಏನು ಸ್ವೆಟರಾ? ಸ್ವೆಟರ್ ಇದ್ದಿದ್ರೆ ನಾವೀಗೆ ಚಳಿಯಲ್ಲಿ ಒದ್ದಾಡ್ತಾ ಬಂದಿರ್ತೀವಾ? ನೀನಿಲ್ಲಿ ಚಳಿ ಕಾಯಿಸ್ತೀಯ ಅಂತ ಅಷ್ಟು ದೂರದಿಂದ ಬಂದಿದೀವಿ. ಬಂದು ಒಲೆ ಕಸ್ಸು. ಚಿಚುಕಾಗಿಗೆ ಒಂದು ಕ್ಷಣ ಹೃದಯನೇ ನಿಂತೋಯ್ತು. ಇವರು ಅವಳಿಗಿಂತ ತುಂಬಾ ಶ್ರೀಮಂತರು ಅಂತ ಅಂದ್ಕೊಂಡ್ರೆ ಅವಳಿಗಿಂತಾನು ಬಡವರಾಗಿ ಇದ್ರು. ಆದ್ರೆ ದೂರದಿಂದ ತುನಿ ಹಾಗೂ ಬುಜ್ಜಿ ಇಬ್ರು ನೋಡ್ತಾ ಇರೋದ್ರಿಂದ ಮಾನ ಮರ್ಯಾದೆ ಹರಾಜಾಗಬಾರ್ದು ಅನ್ನೋದಕ್ಕೋಸ್ಕರ ಮನೆಯೊಳಗಡೆ ಕರ್ಕೊಂಡು ಬಂದ್ಲು. ಅವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಅಯ್ಯೋ, ಇದೆಲ್ಲ ನನ್ ಕರ್ಮ. ಇವರು ಸ್ವೆಟರ್ ತರ್ತಾರೆ ಅಂದ್ರೆ ನನ್ ಮನೇಲಿರುವ ಹಳೆ ಬೆಡ್ಶೀಟ್ನ ಕೂಡ ತಗೊಂಡ್ರು. ಚಿನ್ನು, ಇವರಿಗೆ ಗಂಜಿ ಕಾಯಿಸಿ ಕೊಡು. ಆ ದಿನ ಸಂಜೆ ಸಮಯ ಆಯ್ತು. ನೆಂಟ್ರ ಹಸು ತೀರ್ತಾನೇ ಇಲ್ಲ. ಜೋ, ಏನಿದು ಗಂಜಿ ಕಾಯಿಸಿ ಕೊಡ್ತಾ ಇದೀಯಾ? ನಮಗೆ ಬಿಸಿ ಬಿಸಿ ಅನ್ನ ಏನಾದ್ರೂ ಮಾಡ್ಕೊಡು. ಹಂಸ, ಮೊಟ್ಟೆ, ಮೀನು ಏನಾದ್ರೂ ಮಾಡ್ಕೊಡ್ಬೋದಲ್ವಾ? ರಾತ್ರಿಗೆ ಚಿಕನ್ ಮಾಡ್ಕೊಡು, ಇಲ್ಲದಿದ್ರೆ ಊರಲ್ಲಿ ನಿನ್ ಮರ್ಯಾದೆ ತೆಗೆದು ಬಿಡ್ತೀವಿ ನಾವು. ಚಿಚುಕಾಗಿಗೆ ಅಳು ಬರ್ತಾ ಇತ್ತು. ಮನೇಲಿರುವ ಅಕ್ಕಿ ಧಾನ್ಯ ಎಲ್ಲಾನು ಖಾಲಿ ಆಗ್ತಾ ಇತ್ತು. ಆದ್ರೆ ಇವರು ನೋಡಿದ್ರೆ ಹಸಿವು ಹಸಿವು ಅಂತ ಹೇಳ್ತಾ ಇದ್ರು. ಬೇರೆ ದಾರಿ ಇಲ್ಲದೆ ಚಿಚುಕಾಗೆ ಮನೆ ಹಿಂದ್ಗಡೆಯಿಂದ ಟೊನಿ ಮನೆಗೆ ಹೋಗಿ, ಏನ್ ಚಿಚ್ಚು, ಇಲ್ಲಿಗೆ ಬಂದಿದೀಯಾ? ಸಂಬಂಧಿಕರ ಜೊತೆ ನೀನ್ ಬ್ಯುಸಿಯಾಗಿ ಇರ್ತೀಯ ಅಂದ್ರೆ ಇಷ್ಟು ದೂರ ಬಂದಿದೀಯಾ? ಪಾಪ ಚಿಚ್ಚು ತುಂಬಾ ಚಿಂತೆಯಿಂದ, ಅವ್ರೇನು ಶ್ರೀಮಂತರಲ್ಲ, ಅವರು ನನಗಿಂತ ಬಡವರು. ಅತಿಯಾಗಿ ತಿಂತಾರೆ. ನನ್ ಮನೇಲಿರೋ ವಸ್ತುಗಳನ್ನೆಲ್ಲ ತಿಂದು ತಿಂದು ಖಾಲಿ ಮಾಡಿದ್ದಾರೆ. ನೀನು ಮಾಂಸ ಅಂತ ಕೇಳಿದ್ರೆ ನಾನು ಏನ್ ಮಾಡೋದು? ಪ್ಲೀಸ್
ನಿನ್ ಮನೇಲಿ ಏನಾದ್ರೂ ಇಟ್ಟಿದ್ರೆ ಕೊಡ್ತೀಯಾ? ನಮ್ ದೊಡ್ಡಮ್ಮ ನನ್ನ ಬಿಡ್ತಾ ಇಲ್ಲ. ಟುನಿ ನಗುನ ಕಂಟ್ರೋಲ್ ಮಾಡ್ಕೊಂಡು, ಅದೇನ್ ಚಿಚ್ಚು, ಕಾಶ್ಮೀರದಿಂದ ಬಂದಿದ್ದಾರೆ, ಕಾರೆಲ್ಲ ಇದೆ ಅಂತ ಹೇಳ್ದೆ ಅಲ್ವಾ? ಅವರು ಬಸ್ ಚಾರ್ಜಿಗೆ ಕೂಡ ನನ್ ಜೊತೆನೆ ಹಣ ಕೇಳ್ತಾ ಇದ್ದಾರೆ. ದಯವಿಟ್ಟು ಹಿಟ್ಟು ಕೊಡು, ನಾನು ಹೋಗ್ತೀನಿ. ನನ್ ಮರ್ಯಾದೆ ತೆಗಿಬೇಡ. ಆವಾಗ ಬುಜ್ಜಿ ಅಲ್ಲಿಗೆ ಬಂದು, ನಮ್ ತಾಯಿ ಹಿಟ್ಟು ಕೊಡ್ತಾರೆ, ಆದ್ರೂ ನನಗೊಂದು ಡೌಟು. ಏನ್ ತಾಯಿ? ದೊಡ್ಡಮ್ಮನ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡಿದ್ರ? ಆ ಬ್ಯಾಗ್ ತುಂಬಾ ವೆಯ್ಟ್ ಆಗಿದೆ. ನನಗೆ ಡೌಟು, ಅದ್ರಲ್ಲಿ ಆಪಲ್ಸ್ ಇರ್ಬೋದು ಅಂತ. ಅಯ್ಯೋ ಬುಜ್ಜಿ, ಅದ್ರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಅದ್ರಲ್ಲಿ ಬಂಗಾರದ ಮೂಟೆ ಏನಾದ್ರೂ ಇರ್ಬೋದಾ? ಅದನ್ನ ನೋಡಿದೆ. ನಾನು ಕೂಡ ಅವರಿಗೆ ಇಷ್ಟು ದೂರ ಸೇವೆಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಸರಿ ಸರಿ ತಗೋ, ನೀನು ಕೇಳಿದಂತಹ ಬೇಳೆ. ಚಿಚು ಆ ಹಿಟ್ಟನ್ನ ಮನೆಗೆ ತಗೊಂಡು ಹೋಗಿ ತುಂಬಾನು ಕಷ್ಟಪಟ್ಟು ವಡೆಗಳನ್ನ ಮಾಡಿ ನೆಂಟ್ರಿಗೆ ಕೊಟ್ಟಾಗ ಅವರಿಬ್ರು ಅದನ್ನ ತಿಂದು ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಸಮಯ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಚಿಚುವಿನ ಮನೆಗೆ ಬಂತು. ಚಿಚ್ಚು, ಸಂಬಂಧಿಕರು ಮನೆಗೆ ಬಂದಿದಾರಂತೆ, ಪಟ್ಟಣದಿಂದ ಬಂದಿದಾರಂತೆ. ನನಗೋಸ್ಕರ ಏನಾದ್ರೂ ಸ್ಪೆಷಲ್ ಏನಾದ್ರೂ ತಂದಿದಾರಾ? ಚಿಚು ಚಿಂತೆಯಿಂದ, ತಂದಿದ್ದಾರೆ ಮಗಿಯವ್ರೆ, ತುಂಬಾ ತಂದಿದ್ದಾರೆ. ಆದ್ರೆ ಅದೆಲ್ಲ ಮೂಟೆಯಲ್ಲಿದೆ, ಅವ್ರು ಎದ್ಮೇಲೆ ತಂದ್ಕೊಡ್ತೀನಿ. ಆವಾಗ್ಲೇ ದೊಡ್ಡಮ್ಮ ದೊಡ್ಡಪ್ಪ ಇಬ್ರು ಎದ್ದು ಹೊರಗಡೆ ಬಂದ್ರು. ಅವರು ಮಹಿಹದ್ದನ್ನ ನೋಡಿ ಮಹಿಹದ್ದಿನ ಹತ್ರ ಈ ರೀತಿ ಕೇಳಿದ್ರು. ಓ ನಮಸ್ತೆ, ನೀವು ಈ ಊರಿನ ದೊಡ್ಡ ಮನುಷ್ಯರಾ? ನಮ್ ಚಿಚ್ಚು ತುಂಬಾ ಒಳ್ಳೆಯವಳು. ನಿನ್ನೆ ನಮಗೆ ವಡೆ ಪಾಯಸ ಅಂತ ಎಲ್ಲ ಮಾಡಿಕೊಟ್ಲು. ಇವತ್ ನೀವೇನ್ ಕೊಡಿಸ್ತೀರಾ? ಮಹಿ ಆಶ್ಚರ್ಯದಿಂದ, ನಾನ್ ಕೊಡ್ಬೇಕಾ? ನೀವಲ್ವಾ ಪಟ್ನದಿಂದ ಬಂದಿರೋದು, ಏನು ತಂದಿಲ್ವಾ? ಸ್ವೀಟಾ? ನಾವೆಲ್ಲಿಂದ ತರದು? ನೀವೇ ದೊಡ್ಡವರು, ನೀವೇ ಕೊಡಿಸ್ಬೇಕು. ಇದನ್ನ ಬುಜ್ಜಿ ಕಿಟಕಿಯಿಂದ ನೋಡಿ, ಅವ್ರ ಕೈಯಲ್ಲಿರುವ ಮೂಟೆನ ಬಿಚ್ಲಿಕ್ಕೆ ಹೇಳಿ, ಅದ್ರಲ್ಲಿ ಏನಿದೆ ಅಂತ ನೋಡೋಣ. ಅದನ್ನು ಕೇಳಿ ಚಿಚುಕಾಗೆ, ಹೌದು ದೊಡ್ಡಮ್ಮ, ಆ ಮೂಟೆಯಲ್ಲಿ ಏನಿದೆ ಮೊದ್ಲು ತೋರಿಸಿ. ಅದ್ರಲ್ಲಿ ಏನಾದ್ರೂ ಚಿನ್ನ ಇಟ್ಕೊಂಡಿದೀರಾ? ಮೂಟೆನ ನೀವು ತುಂಬಾ ಭದ್ರಪಡಿಸ್ತಿದ್ದೀರಾ? ಅದನ್ನು ಕೇಳಿ ದೊಡ್ಡಮ್ಮ, ಬಂಗಾರನೂ ಇಲ್ಲ, ಏನೂ ಇಲ್ಲ. ಚಿಚುಕಾಗೆ ಬಲವಂತ ಮಾಡಿ ಒಂದು ಪೆಟ್ಟಿಗೆನ ಓಪನ್ ಮಾಡೋದ್ಲು. ಇರಿ ನಾನೇ ನೋಡ್ತೀನಿ ಹಾಗಂತ ಹೇಳಿ ಪೆಟ್ಟಿಗೆ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಹಳೆ ನ್ಯೂಸ್ ಪೇಪರು, 2 ತೆಂಗಿನ ಚಿಪ್ಪುಗಳು, ಹಾಗೇನೆ ಕೆಲಸ ಮಾಡದೇ ಇರುವ ಒಂದು ಛತ್ರಿ, ಆಮೇಲೆ ಒಣಗಿರುವ ಕೆಲವು ಸೌದೆ. ಇದನ್ನ ನೋಡಿ ಚಿಚ್ಚು ಆಶ್ಚರ್ಯಪಟ್ಲು. ಇದೇನಾ ನಿಮ್ಮ ದೊಡ್ಡಸ್ತಿಕೆ? ಇದಕ್ಕೋಸ್ಕರನ ಊರಿಡೀ ಸಾಲ ಮಾಡಿ ನಾನ್ ನಿಮ್ಗೆ ಅಡಿಗೆ ಮಾಡಿ ಹಾಕ್ದೆ. ಊರಲ್ಲಿ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ದು ದೇವ್ರೇ. ಇನ್ನು ನಾವು ಏನ್ ಚಿಚ್ಚು ಮಾಡೋದು? ಆ ಸಿಟಿಯಲ್ಲಿ ಚಳಿನ ತಡ್ಕೊಳಕ್ಕಾಗ್ದೆ ಸೌದೆ ಸಿಕ್ಕದೆ ಅಲ್ಲಲ್ಲಿ ಸಿಕ್ಕಿದ ಕಡ್ಡಿಗಳು, ಈ ಹಳೆ ನ್ಯೂಸ್ ಪೇಪರ್ನ ತೆಗೆದು ಭದ್ರವಾಗಿ ಇಟ್ಕೊಂಡಿದ್ದೀವಿ. ಟುನಿ, ಬುಜ್ಜಿ, ಮಹಿಹದ್ದು 3 ಜನನು ಅದನ್ನ ನೋಡಿ ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಬುಜ್ಜಿ, ಚಿಚ್ಚು ಅತ್ತೆ, ಊಟಿ ಆಪಲ್ಸ್ ಅಂದ್ರೆ ಇದೇನಾ? ಹಳೆ ಪೇಪರು, ಕಡ್ಡಿ, ನೋಡ್ಲಿಕ್ಕೆ ಚೆನ್ನಾಗಿದೆ. ಚಿಚುಕಾಗೆ ಕೋಪದಿಂದ ನೆಂಟ್ರನ್ನ ನೋಡಿ, ಚೆನ್ನಾಗಿದೆ. ನಿಮ್ಮ ಆಸ್ತಿನ ನೋಡಿದ್ರೆ ನಮಗೂ ಸಂತೋಷ ಆಗ್ತಿದೆ. ಈ ಊರಿಗೆ ಬಂದು ನನ್ನ ಮರ್ಯಾದೆ ತೆಗ್ದಿದ್ದೆಲ್ಲ ಸಾಕು. ಇನ್ನು ನಿಮ್ಗೆ ಅಡಿಗೆ ಮಾಡಿ ಹಾಕಕ್ಕಾಗಲ್ಲ. ಮೊದ್ಲು ಈ ಮನೆ ಬಿಟ್ಟು ಹೊರಗೋಗಿ. ಅಯ್ಯೋ, ಇವಾಗ್ಲೇನಾ? ಹಾಗಾದ್ರೆ ಮಧ್ಯಾಹ್ನದ ಪಾಯಸನೂ ಇಲ್ಲ, ಬೇಳೆಕಾಳು ಇಲ್ಲ. ಮೊದ್ಲು ಇಲ್ಲಿಂದ ಹೊರಗೋಗಿ. ಹಾಗೆ ಚಿಚು ಅವರನ್ನ ಹೊರಗಡೆ ಕಳಿಸಿ ಟುನಿ ಗುಬ್ಬಚ್ಚಿ ಹತ್ರ ಬಂದು ಕೂತ್ಕೊಂಡ್ಲು. ಇದೆಲ್ಲ ನನ್ನ ಕರ್ಮ ತುನಿ. ಅತಿಯಾಗಿ ಆಸೆಪಟ್ಟು ಎಲ್ಲವನ್ನೂ ಕಳ್ಕೊಂಡೆ. ಟುನಿ ನಗುತ್ತಾ, ಪರವಾಗಿಲ್ಲ ಚಿಚ್ಚು, ಸಂಬಂಧಿಕರು ಅಂದ್ರೆ ಕಷ್ಟ ಸುಖ ಎರಡೂ ಇರುತ್ತೆ. ಇದ್ರಿಂದ ನೀನು ಬುದ್ಧಿ ಕಲಿಬೇಕು. ಹೌದೌದು, ಇನ್ನು ಸಂಬಂಧಿಕರು ಬರ್ತಾ ಇದ್ದಾರೆ ಅಂದ್ರೆ ಹೊಗಳೋದಿಲ್ಲ. ಸಂಬಂಧಿಕರು ಬರ್ತಾರೆ ಅಂದ್ರೆ ಮನೆ ಬೀಗ ಹಾಕೊಂಡು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ. ಆ ದಿನದಿಂದ ಚಿಚುಕಾಗೆ ನೆಂಟ್ರು ಬರ್ತಾ ಇದ್ದಾರೆ ಅಂದ್ರೇನೆ ತುಂಬಾ ಹೆದರ್ತಾ ಇದ್ಲು. ಪಕ್ಷಿಗಳ ಗ್ರಾಮದಲ್ಲಿ ಮಳೆಗಾಲ ಇವಾಗ್ಲೇ ಮುಗ್ದಿತ್ತು. ಚಳಿಗಾಲದಲ್ಲಿ ಆಹಾರ ಸೇಕರಿಸಬೇಕು ಅಂತ ಎಲ್ಲ ಪಕ್ಷಿಗಳು ಎಲ್ಲಾನು ತಯಾರು ಮಾಡ್ತಾ ಇದ್ರು. ಟುನಿ ಕೂಡ ಅವಳ ಹೊಲದಲ್ಲಿ ಬೆಳೆದಿರುವ ಜೋಳಗಳನ್ನ ಮನೆ ಮುಂದ್ಗಡೆ ತಗೊಂಡ್ ಬಂದು ಬಿಸಿಲಲ್ಲಿ ಒಣಗಕ್ಕೆ ಹಾಕಿದ್ಲು. ಆದ್ರೆ ಬುಜ್ಜಿ ಮಾತ್ರ ಯಾವಾಗ್ಲೂ ತರ ಸೋಮಾರಿಯಾಗಿ ಮಂಚದಲ್ಲಿ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಯಾವುದೇ ಕೆಲ್ಸನ ಅವಳು ಮಾಡ್ತಾ ಇರ್ಲಿಲ್ಲ. ಆವಾಗ ಟುನಿ ಗುಬ್ಬಚ್ಚಿ ಬುಜ್ಜಿಯ ಹತ್ತಿರ ಹೋಗಿ, ಬುಜ್ಜಿ ಬುಜ್ಜಿ ಎದೇಳಮ್ಮ, ಬೆಳಗಾಗಿ ಎಷ್ಟೊತ್ತಾಯ್ತು. ಎಲ್ರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಒಳ್ಳೆ ಕುಂಭಕರ್ಣನ ತರ ಮಲ್ಗಿ ನಿದ್ರೆ ಮಾಡ್ತಾ ಇದೀಯಾ? ಹಾಗಂತ ಟುನಿ ಹೇಳಿದಾಗ ಬುಜ್ಜಿ ಕಣ್ಬಿಟ್ಟು ಅವಳ ತಾಯಿ ಹತ್ರ, ಅಮ್ಮ ಏನಮ್ಮ ನೀನು ಈ ಚಳಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ಬೇಕು ಅಂತ ಅನಿಸ್ತಿದೆ. ನೀನ್ ನೋಡಿದ್ರೆ ಕೆಲಸ ಮಾಡು ಅಂತಿದೀಯಾ? ಒಳ್ಳೆ ಕನಸು ಕಾಣ್ತಾ ಇದೆ ಅಮ್ಮ. 5 ನಿಮಿಷ ಬಿಟ್ಟು ಎದ್ದೇಳ್ತೀನಮ್ಮ. ನಿನ್ನ ಕನಸೆಲ್ಲ ಆ ಕಡೆ ಇರ್ಲಿ. ನಿನಗೆ ಮನೇಲಿ ಸ್ವಲ್ಪ ಕೆಲಸ ಇಟ್ಟಿದ್ದೀನಿ, ಅದನ್ನ ಮಾಡು. ನಾನು ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ. ಕೆಲಸ ಅಂತ ಹೇಳಿದ ತಕ್ಷಣ
ಬುಜ್ಜಿಗೆ ಮುಖಾನೇ ಬಾಡಿ ಹೋಯ್ತು. ಕೆಲ್ಸನಾ ಇವತ್ ಬೇಡಮ್ಮ, ನಾಳೆ ಮಾಡೋಣ. ಇವತ್ತು ನನಗೆ ಮೈಕೈ ಎಲ್ಲ ನೋವಮ್ಮ. ಆವಾಗ ಟುನಿ ಕೋಪದಿಂದ ನಿನಗೆ ಯಾವಾಗ ಮೈಕೈ ನೋವಿರಲ್ಲ, ಏನ್ ಕೆಲಸ ಮಾಡ್ತಿದ್ಯಾ ಅಂತ. ಇವತ್ತು ನಾನು ಹೇಳಿದ ಕೆಲಸನ ನೀನು ಮಾಡಲೇಬೇಕು, ಇಲ್ಲಾಂದ್ರೆ ರಾತ್ರಿ ನಿನಗೆ ಜೇನ್ ರೊಟ್ಟಿ ಇಲ್ಲ. ಹಾಗಂತ ಹೇಳಿದ ತಕ್ಷಣ ಬುಜ್ಜಿಗುಬ್ಬಚ್ಚಿ ತಕ್ಷಣ ಎದ್ದು ಬಂದು ನಿಂತ್ಲು. ಅಮ್ಮ, ಜೇನ್ ರೊಟ್ಟಿನಾ? ಓಕೆ, ಏನ್ ಕೆಲಸ ಅಂತ ಹೇಳು, ನಾನು ಬೇಗ ಅದನ್ನ ಮಾಡಿ ಮುಗಿಸ್ತೀನಿ. ಟುನಿ ಒಂದು ಚೀಲನ ತೋರಿಸಿ, ನಾನು ಹೊರಗಡೆ ಬಿಸಿಲಲ್ಲಿ ಒಣಗಾಕಿಟ್ಟಿರುವ ಜೋಳ ಈ 2 ಮಡಿಕೆಯಲ್ಲಿ ಇದೆ. ದೊಡ್ಡ ಮಡಿಕೆಯಲ್ಲಿ ಇದೆ, ಚಿಕ್ಕ ಮಡಿಕೆಯಲ್ಲಿ ಇದೆ. ದೊಡ್ಡ ಮಡಿಕೆಯಲ್ಲಿರೋದು ಒಳ್ಳೆ ಜೋಳ, ಚಿಕ್ಕ ಮಡಿಕೆಯಲ್ಲಿರೋದು ಹುಳ ಬಂದಿರುವ ಜೋಳ. ಅದನ್ನ ತೆಗೆದು ಬಿಸಾಕ್ಬೇಕು. ನೆನ್ಪಲ್ಲಿಟ್ಕೋ, ಚಿಕ್ಕ ಮಡಿಕೆಯಲ್ಲಿರೋದು ಬೇಡ, ದೊಡ್ಡ ಮಡಿಕೆಯಲ್ಲಿರೋದು ಬೇಕು. ಸರಿ ಅಮ್ಮ, ಇವಾಗ ನಾನೇನ್ ಮಾಡ್ಬೇಕು? ಆವಾಗ ಟುನಿ ಒಂದು ಚಿಕ್ಕ ಚೀಲನ ಕೊಟ್ಟು, ಬುಜ್ಜಿ, ಇದ್ರಲ್ಲಿರೋದು ಬೇವಿನ ಬೀಜ ಹುಡಿ. ಇದನ್ನ ಆ ದೊಡ್ಡ ಮಡಿಕೆಯಲ್ಲಿರುವ ಜೋಳದಲ್ಲಿ ಹಾಕ್ಬೇಕು. ಈ ಹುಡಿ ಹಾಕಿದ್ರೆ ಆವಾಗ ಆ ಜೋಳದಲ್ಲಿ ಯಾವುದೇ ಹುಳ ಕೀಟ ಏನೂ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ದೊಡ್ಡ ಮಡಿಕೆಯಲ್ಲಿ ಇರುವ ಜೋಳದಲ್ಲಿ ಈ ಬೇವಿನ ಹುಡಿನ ಹಾಕಬೇಕು, ಚಿಕ್ಕ ಮಡಿಕೆಯಲ್ಲಿ ಇರುವ ಜೋಳದಲ್ಲಿ ಈ ಬೇವಿನ ಹುಡಿನ ಹಾಕಬಾರ್ದು. ಸರಿನಾ? ನೆನಪಲ್ಲಿ ಇಟ್ಟಿರ್ತೀಯ ತಾನೆ? ಸರಿ ಅಮ್ಮ, ದೊಡ್ಡ ಮಡಿಕೆಯಲ್ಲಿ ಬೇವಿನ ಹುಡಿನ ಹಾಕಬೇಕು, ಚಿಕ್ಕ ಮಡಿಕೆಯಲ್ಲಿ ಬೇವಿನ ಹುಡಿನ ಹಾಕಬಾರ್ದು, ಅಷ್ಟೇ ತಾನೇ? ಟುನಿ ಸರಿ ಅಂತ ಅಲ್ಲಿಂದ ಹೋದ್ಲು. ಆದ್ರೆ ಹೋಗೋದ್ಕಿಂತ ಮುಂಚೆ, ಬುಜ್ಜಿ, ಸರಿಯಾಗಿ ನೆನಪಲ್ಲಿ ಇಟ್ಕೊಂಡಿದ್ಯಾ ತಾನೇ? ದೊಡ್ಡ ಮಡಿಕೆಯಲ್ಲಿ ಬೇವಿನ ಹುಡಿ ಹಾಕಬೇಕು, ಚಿಕ್ಕ ಮಡಿಕೆಯಲ್ಲಿ ಬೇವಿನ ಹುಡಿನ ಹಾಕಬಾರ್ದು. ನೆನಪಲ್ಲಿ ಇದೆ ಅಮ್ಮ, ನೀನೇನು ಹೆದರಬೇಡ. ಹಾಗಂತ ಹೇಳಿದಾಗ ಟುನಿ ಸರಿ ಅಂತ ಅಲ್ಲಿಂದ ಹೊಲ ಕೆಲಸಕ್ಕೆ ಹೋದ್ಲು. ಟುನಿ ಹೊಲ ಕೆಲಸಕ್ಕೆ ಹೋದ ತಕ್ಷಣ ಬುಜ್ಜಿ ಆ ಚೀಲನ ತಗೊಂಡು, ಬುಜ್ಜಿ ಅವಳ ಮನಸ್ಸಲ್ಲಿ, ಅಮ್ಮ ಹೋಗಿ ಆಯ್ತು, ಅಮ್ಮ ಹೇಳಿದ ಕೆಲಸನ ಇವಾಗಲೇ ಮುಗಿಸಿದ್ರೆ ಆಮೇಲೆ ನಾನು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೋದು. ಇವಾಗ ಈ ಹುಡಿನ ಯಾವ ಮಡಿಕೆಯಲ್ಲಿ ಹಾಕಬೇಕು? ಹಾಗಂತ ಯೋಚನೆ ಮಾಡಿಕೊಂಡು ಅವಳು ಅಡುಗೆ ಮನೆಯೊಳಗಡೆ ಬಂದ್ಲು. ಅಲ್ಲಿ 2 ಮಡಿಕೆ ಇತ್ತು. ಒಂದು ಹೊಸದಾಗಿರುವ ದೊಡ್ಡ ಮಡಿಕೆ, ಒಂದು ಹಳೆದಾಗಿರುವ ಚಿಕ್ಕ ಮಡಿಕೆ. ದೊಡ್ಡ ಮಡಿಕೆ, ಚಿಕ್ಕ ಮಡಿಕೆ, ಅಮ್ಮ ಯಾವುದ್ರಲ್ಲಿ ಹಾಕಕ್ಕೆ ಹೇಳಿದ್ರು? ಹಾಗಂತ ಬುಜ್ಜಿ ಯೋಚನೆ ಮಾಡ್ತಾ ಇದ್ಲು. ಟೋನಿ ಹೇಳಿದನ ಅವಳು ಪೂರ್ತಿಯಾಗಿ ಮರ್ತೋಗಿದ್ಲು. ಸರಿಯಾಗಿ ಅವಳಿಗೆ ನೆನಪಿಗೆ ಬರುವ ಸಮಯದಲ್ಲಿ, ಬುಜ್ಜಿ ಹೊರಗಡೆ ಬಾ, ನನ್ನ ಹತ್ರ ಗಾಳಿಪಟ ಇದೆ, ಇಬ್ರು ಸ್ವಲ್ಪ ಹೊತ್ತು ಆಟಾಡೋಣ. ಹಾಗಂತ ಚಿನ್ನು ಹೇಳಿದಾಗ ಬುಜ್ಜಿ ಅದನ್ನೆಲ್ಲ ಮರ್ತೋಗಿ ಅವಳ ಕೈಯಲ್ಲಿದ್ದ ಆ ಚೀಲನ ಅಲ್ಲೇ ಇಟ್ಬಿಟ್ಟು, ಬಂದೆ ಕಣೋ ಹಾಗಂತ ಹೇಳಿ ಹೊರಗಡೆ ಬಂದ್ಲು. ಅರೇ, ಹೊಸ ಗಾಳಿಪಟ! ಈ ಗಾಳಿಪಟ ಎಲ್ಲಿಂದ ಸಿಕ್ತು ನಿನಗೆ? ಅದೋ ನಮ್ಮಪ್ಪ ಪಟ್ಟಣದಿಂದ ತಗೊಂಡು ಬಂದಿದ್ದು. ಬಾ, ನಾವು ಹೋಗಿ ಗಾಳಿಪಟ ಬಿಡೋಣ, ಅಲ್ಲಿಗೆ ಬನ್ನೂನು ಬರ್ತಾ ಇದ್ದಾನೆ. ಅಯ್ಯೋ ಹೌದಾ, ಆದ್ರೆ ನನಗೆ ಅಮ್ಮ ಕೊಟ್ಟೋದ ಕೆಲಸ ಇದೆ ಅಲ್ವಾ? ಅರೇ, ಒಂದು 5 ನಿಮಿಷ ಆಟಾಡ್ಬಿಟ್ಟು ಬರೋಣ ಬಾ ಬುಜ್ಜಿ, ಆಮೇಲೆ ಬಂದ ಕೆಲಸನ ನೀನು ಮಾಡ್ಕೋ. ಬುಜ್ಜಿಗೆ ಆ ಜೇನು ರೊಟ್ಟಿ ನೆನಪಲ್ಲಿದ್ರೂ ಕೂಡ ಗಾಳಿಪಟ ತುಂಬಾನೇ ಇಷ್ಟ ಆಯಿತು. ಸರಿ, 5 ನಿಮಿಷ ತಾನೇ ಹಾಗಂತ ಹೇಳಿ ಅವಳು ಆಟಾಡೋದಕ್ಕೋಸ್ಕರ ಹೋದ್ಲು. ಅಲ್ಲಿ ಚಿನ್ನು ಬನ್ನು ಬುಜ್ಜಿ 3 ಜನನು ಗಾಳಿಪಟ ಬಿಡ್ತಾ ಇದ್ರು. 5 ನಿಮಿಷ ಅನ್ನೋದು 2 ಗಂಟೆ ಸಮಯ ಆಯಿತು. ಆವಾಗ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಎಲ್ರೂ ಗಾಳಿಪಟ ಬಿಡ್ತಾ ಇದ್ದೀರಾ? ಅಮ್ಮ ಬುಜ್ಜಿ, ನಿಮ್ಮಮ್ಮ ಪಾಪ ಕಷ್ಟಪಟ್ಟು ಚಳಿಗಾಲಕ್ಕೋಸ್ಕರ ಜೋಳನ ತೆಗ್ದಿಟ್ರೆ ನೀನಿಲ್ಲಿ ಗಾಳಿಪಟ ಬಿಡ್ತಾ ಇದೀಯ ಅಲ್ವಾ? ಹಾಗಂತ ಹೇಳ್ದಾಗ್ಲೇ ಬುಜ್ಜಿಗುಬ್ಬಚ್ಚಿಗೆ ತಾಯಿ ಕೊಟ್ಟು ಹೋದ ಕೆಲಸ ನೆನಪಿಗೆ ಬಂತು. ಅರೇ, ಜೋಳ ಅಮ್ಮ ಹಾಗಂತ ಅಂದ್ಕೊಂಡು ತಕ್ಷಣ ಅವಳು ಅಲ್ಲಿಂದ ಮನೆಗೆ ವಾಪಸ್ ಹೋದ್ಲು. ಆವಾಗ ಚಿಚುಕಾಗೆ, ಮಕ್ಳೇ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬುಜ್ಜಿ ಓಡಿದನ ನೋಡಿದ್ರೆ ಇವತ್ತೇನೋ ಒಂದು ಇದೆ, ಅವಳಿಗೆ ಬೈಗಳ ಬೀಳುತ್ತೆ, ನಾವು ಹೋಗಿ ಅದನ್ನ ನೋಡೋಣ. ಬುಜ್ಜಿ ಮನೆಗೆ ಬಂದ್ಲು. ಬೇವಿನ ಹುಡಿನ ತಗೊಂಡ್ಲು. ಯಾವ ಮಡಿಕೆಲಿ ಹಾಕೋದು ಅಂತ ಯೋಚನೆ ಮಾಡಿ ನೋಡಿದ್ಲು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಅಯ್ಯೋ, ಅಮ್ಮ ಬರೋಷ್ಟರಲ್ಲಿ ಬೇಗ ಈ ಬೇವಿನ ಹುಡಿನ ಹಾಕ್ಬೇಕು. ಆದ್ರೆ ಯಾವುದ್ರಲ್ಲಿ ಹಾಕೋದು? ದೊಡ್ಡ ಮಡಿಕೆ, ಚಿಕ್ಕ ಮಡಿಕೆ, ಹೊಸ ಮಡಿಕೆ, ಹಳೆ ಮಡಿಕೆ. ಅಯ್ಯೋ, ಯಾವ ಮಡಿಕೆಲಿ ಹಾಕಕ್ಕೆ ಹೇಳಿದ್ರು? ಅಯ್ಯೋ, ನಾನು ಮರ್ತೋಗ್ಬಿಟ್ಟೆ ಅಲ್ವಾ? ಹಾಗಂತ ಬುಜ್ಜಿ ಯೋಚನೆ ಮಾಡ್ತಾ ಇದ್ಲು. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೆ ಒಂದು ವಿಷಯ ನೆನಪಿಗೆ ಬಂತು. ದೊಡ್ಡ ಮಡಿಕೆನೆ, ಹೊಸ ಮಡಿಕೆಯಲ್ಲಿ ಹಾಕಬೇಕು, ಹಳೆ ಮಡಿಕೆಲಿರೋದ್ರಲ್ಲಿ ಹಾಕಬಾರ್ದು, ಚಿಕ್ಕ ಮಡಿಕೆಲಿ ಹಾಕಬಾರ್ದು, ದೊಡ್ಡ ಮಡಿಕೆಲಿ ಹಾಕಬೇಕು. ಅಂದ್ರೆ ದೊಡ್ಡ ಮಡಿಕೆನೆ. ನೆನಪಿಗೆ ಬಂತು, ಅಮ್ಮ ಹೇಳಿದ್ದು ದೊಡ್ಡ ಮಡಿಕೆನೆ. ಹಾಗಂತ ಅಂದ್ಕೊಂಡು ಬುಜ್ಜಿ ಆ ಬೇವಿನ ಹುಡಿನ ದೊಡ್ಡ ಮಡಿಕೆಯಲ್ಲಿದ್ದ ಜೋಳದಲ್ಲಿ ಹಾಕಿ ಬೆರೆಸಿದ್ಲು. ಪಾಪ ತುಂಬಾ ಕಷ್ಟಪಟ್ಟು ಅವಳು ಬೆರೆಸಿ ಇಟ್ಟಿದ್ಲು.
ಅಮ್ಮಯ್ಯ, ಕೆಲ್ಸ ಮುಗೀತು. ಇವಾಗ ಹೊರಗಡೆ ಆಟಾಡಕ್ಕೆ ಹೋಗೋಣ್ವಾ? ಬೇಡ, ಅಮ್ಮ ಬರೋ ಸಮಯ ಆಯ್ತಲ್ವಾ? ಕೂತ್ಕೊಂಡು ಸ್ವಲ್ಪ ಹೊತ್ತು ಓದ್ತಾ ಇರೋ ಥರ ನಾಟಕ ಮಾಡೋಣ. ಸ್ವಲ್ಪ ಸಮಯದಲ್ಲಿ ಟುನಿಗೆ ಬಚ್ಚಿ ಮನೆಗೆ ಬಂದಾಗ ಅಲ್ಲಿ ಬುಜ್ಜಿ ಪುಸ್ತಕ ಇಟ್ಕೊಂಡು ಓದೋದನ್ನ ನೋಡಿ ಅವಳು ಆಶ್ಚರ್ಯಪಟ್ಲು. ಪರವಾಗಿಲ್ವೇ, ನನ್ನ ಮಗಳು ತುಂಬಾನೇ ಬದಲಾಗಿದ್ದಾಳೆ. ಸರಿ, ಒಳ್ಳೆ ವಿಷಯನೇ. ಬುಜ್ಜಿ, ನಾನು ಹೇಳಿದ ಕೆಲಸನ ಸರಿಯಾಗಿ ಮಾಡಿದೀಯಾ ತಾನೇ? ಆವಾಗ ಬುಜ್ಜಿ ಹೆಮ್ಮೆಯಿಂದ, ಹಾ ಹೌದಮ್ಮ, ನೀನು ಹೇಳಿದ ಹಾಗೇನೆ ದೊಡ್ಡ ಮಡಿಕೆಲಿರುವ ಜೋಳಕ್ಕೆ ಬೇವಿನ ಹುಡಿನ ಹಾಕಿಟ್ಟಿದ್ದೀನಿ. ಚಿಕ್ಕ ಮಡಿಕೆಲಿರೋ ಜೋಳನ ನಾನು ಮುಟ್ಟಕ್ಕೋಗ್ಲೇ ಇಲ್ಲ. ಹಾಗಂತ ಹೇಳಿದಾಗ ಟುನಿ ಬುಜ್ಜಿನ ತಬ್ಬಿ ಹಿಡ್ಕೊಂಡು, ಪರವಾಗಿಲ್ಲ, ನನ್ನ ಮಗಳು ಇವಾಗ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾಳೆ. ಸರಿ, ನೀನು ಓದ್ತಾ ಇರೋ, ನಾನು ಹೋಗಿ ನಿನಗೆ ಜೇನು ರೊಟ್ಟಿ ಮಾಡಿ ತಗೊಂಡು ಬರ್ತೀನಿ. ಹಾಗಂತ ಹೇಳಿ ಟುನಿ ಅಡಿಗೆ ಮನೆಯೊಳಗಡೆ ಹೋದ್ಲು. ಜೇನು ರೊಟ್ಟಿನ ತಯಾರು ಮಾಡ್ತಾ ಇದ್ಲು. ಆ ದಿನ ರಾತ್ರಿ ತಾಯಿ ಮಗಳು ಇಬ್ರು ಜೇನು ರೊಟ್ಟಿನ ತಿಂದು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡಿದ್ರು. ಹೀಗೆ ಕೆಲವು ದಿನಗಳು ಹೋಯ್ತು. ಚಳಿಗಾಲನೂ ಶುರುವಾಯ್ತು. ಊರಿನಲ್ಲಿ ಚಳಿಯಂತೂ ತುಂಬಾನು ಹೆಚ್ಚಾಗಿತ್ತು. ಆವಾಗ ಒಂದಿನ ಟುನಿ ಬುಜ್ಜಿ ಹತ್ರ, ಬುಜ್ಜಿ, ಮನೇಲಿದ್ದ ಎಲ್ಲಾನು ಖಾಲಿ ಆಯ್ತು. ನಾವು ಚಳಿಗಾಲಕ್ಕೋಸ್ಕರ ತೆಗ್ದಿಟ್ಟಿದೀವಲ್ಲ ಜೋಳ, ಅದನ್ನ ತಗೊಂಡ್ ಬಾ. ಆ ಸರಿಯಮ್ಮ. ಹಾಗೆ ಬುಜ್ಜಿ ಹೋಗಿ ಆ ಜೋಳ ಇಟ್ಟಿರುವ ಮಡಿಕೆನ ತೆರೆದು ನೋಡಿದಾಗ, ಅಯ್ಯೋ ಅಮ್ಮ ಹಾಗಂತ ಜೋರಾಗಿ ಕಿಚ್ಚಿದ್ಲು. ಆ ಶಬ್ದ ಕೇಳಿ ಟುನಿ ಅಲ್ಲಿಗೆ ಬಂದ್ಲು. ಏನಾಯ್ತು ಬುಜ್ಜಿ, ಹಾವೇನಾದ್ರೂ ಬಂತಾ? ಆವಾಗ ಬುಜ್ಜಿ ಹೆದರ್ಕೊಂಡೆ, ಹಾವಲ್ಲಮ್ಮ, ಈ ಜೋಳ ನೋಡು, ಈ ಜೋಳ ಕೆಟ್ಟ ವಾಸನೆ ಬರ್ತಾ ಇದೆ, ಹಸಿರಾಗಿದೆ ಮಾ. ಆವಾಗ ಟುನಿನು ಅದನ್ನ ಓಪನ್ ಮಾಡಿ ನೋಡಿದಾಗ ದೊಡ್ಡ ಮಡಿಕೆಯಲ್ಲಿದ್ದ ಜೋಳದಲ್ಲಿ ಬೇವಿನ ಹುಡಿ ಹಾಕಿರೋದ್ರಿಂದ ಆ ಬೇವಿನ ಹುಡಿಯ ಘಾಟು ತುಂಬಾನೇ ಹೆಚ್ಚಾಗಿತ್ತು. ಜೋಳ ತಿನ್ನೋಡಕ್ಕೆ ಕಹಿ ಕಹಿ ಆಗಿತ್ತು. ಆವಾಗ ಟುನಿಗೊಬ್ಬಚ್ಚಿ, ಅಯ್ಯೋ ಇದೇನಿದು, ಈ ಬೇವಿನ ಹುಡಿ ಯಾಕಿಷ್ಟು ಘಾಟಾಗಿದೆ? ತಿನ್ನುವಾಗ ತುಂಬಾನೇ ಕಹಿ ಕಹಿ ಆಗಿದೆ. ಅಮ್ಮ, ನೀನೇ ಅಲ್ವಾ ಬೇವಿನ ಹುಡಿನ ಈ ಮಡಿಕೆಯಲ್ಲಿ ಹಾಕಕ್ಕೆ ಹೇಳಿದ್ದು? ಹಾಗಂತ ಬುಜ್ಜಿ ಹೇಳಿದಾಗ, ಹೌದು ನಾನೇ. ಅಯ್ಯೋ, ನಾನು ಕೂಡ ಮರ್ತೋಗಿ ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ನೋಡು. ಚಿಕ್ಕ ಮಡಿಕೆಯಲ್ಲಿ ಹಾಕಬೇಕು ಅಂತ ಹೇಳಿದ್ದು, ಅದರಲ್ಲಿ ಹುಳ ಕೀಟೆ ಇದೆ ಅಂತ. ಆದರೆ ಮರ್ತೋಗಿ ದೊಡ್ಡ ಮಡಿಕೆಯಲ್ಲಿ ಹಾಕ್ಬಿಡಕ್ಕೆ ಹೇಳಿದ್ನಾ? ಹಾಗಂತ ಹೇಳಿ ಪಾಪ ಟುನಿ ಬೇಜಾರು ಮಾಡ್ಕೊಳ್ತಾ ಇದ್ಲು. ಇವಾಗ ಚಳಿಗಾಲದಲ್ಲಿ ಏನು ತಿನ್ನೋದು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಟುನಿಗೂ ಬಚ್ಚಿ ಅವಳ ತಲೆಯಲ್ಲಿ ಅವಳೇ ಗುದ್ಕೊಂಡ್ಲು. ಅಯ್ಯೋ, ನನ್ನ ಕೆಲಸದಿಂದ ಇವಾಗ ನಾವು ಚಳಿಗಾಲದಲ್ಲಿ ಆಹಾರ ಇಲ್ಲದೆ ಕಷ್ಟಪಡಬೇಕಾ? ಏನು ಮಾಡೋದು ಇವಾಗ? ಅಮ್ಮ, ತಪ್ಪು ನಂದೇನಿಲ್ಲ ತಾನೇ? ಆವಾಗ ಟುನಿ, ಇಲ್ಲ ಬುಜ್ಜಿ, ನಿನ್ನ ತಪ್ಪೇನಿಲ್ಲ. ನಿನಗೆ ಮರಿವು ಅಂತ ಅಂದ್ಕೊಂಡೆ, ಆದರೆ ನಿನಗಿಂತ ಜಾಸ್ತಿ ನಾನೆಲ್ಲನೂ ಇವಾಗೆಲ್ಲ ಮರಿತಾ ಇದ್ದೀನಿ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಬೇಜಾರು ಮಾಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಸರಿಯಾಗಿ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅರೆ ಏನ್ ಟುನಿ, ತಾಯಿ ಮಗಳು ಇಬ್ರು ಕೂಡ ಯಾವುದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರಲ್ಲಿ ಇದ್ದೀರಾ? ಆವಾಗ ಟುನಿ ನಡೆದ ವಿಷಯನ ಹೇಳಿದ್ಲು. ಅದನ್ನು ಕೇಳಿ ಚಿಚುಕಾಗೆ ನಗುತ್ತಾ, ಸರಿ ಹೋಯ್ತು. ಇಷ್ಟು ದಿನ ನಿನ್ನ ಮಗಳು ಬುಜ್ಜಿನೇ ಮರಿವು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಇವಾಗ ನಿನಗೂ ಆ ಕಾಯಿಲೆ ಇದೆಯಾ? ಸರಿ ಹೋಯ್ತು. ಇವಾಗ ಕಹಿಯಾಗಿರುವ ಆ ಜೋಳನ ನೀವಿಬ್ರಿ ಚಳಿಗಾಲದಲ್ಲಿ ತಿನ್ನಿ. ಚಿಚು, ನನ್ನ ಕಷ್ಟ ನೋಡಿದ್ರೆ ಹಿಂಗೆ ನಗು ಬರ್ತಾ ಇದೆಯಾ? ಮರ್ಯಾದೆಯಾಗಿ ಹೋಗಿಲ್ಲಿಂದ. ಹೋಗ್ತೀನಿ. ಆದರೆ ಅದಕ್ಕಿಂತ ಮೊದಲು ನೀನು ಈ ಕಹಿ ಜೋಳನ ಹೆಲ್ತಿ ಜೋಳ ಅಂತ ಹೇಳಿ ಆ ಮಹಿ ಹದ್ದಿಗೆ ಮಾರು. ಅವಳು ತಗೊಂಡ್ರು ತಗೊಳ್ಬೋದು, ಹೆಲ್ತ್ ಕಾನ್ಷಿಯಸ್ ಅಲ್ವಾ? ಹಾಗಂತ ಹೇಳಿ ಚಿಚುಕಾಗಿ ಅಲ್ಲಿಂದ ಹೋದ್ಲು. ಬುಜ್ಜಿ ಹಾಗೂ ಟುನಿ ಇಬ್ರು ಬೇಜಾರು ಮಾಡ್ಕೊಳ್ತಾ ಇದ್ರು. ಅಮ್ಮ, ಅಂದರೆ ಇದ್ರಲ್ಲಿ ನನ್ನ ತಪ್ಪೇನಿಲ್ಲ, ನಿನ್ನ ತಪ್ಪೆ. ಹಾಗಾದರೆ ನನಗೆ ನೀನು ಜೇನು ರೊಟ್ಟಿ ಕೊಡ್ಬೇಕಲ್ವಾ? ಮಗಳ ಅಮಾಯಕತನನ ನೋಡಿ ಟುನಿಗೆ ಅಳ್ಬೇಕೋ ನಗ್ಬೇಕೋ ಗೊತ್ತಾಗ್ಲಿಲ್ಲ. ಅಯ್ಯೋ ಹುಚ್ಚುಡುಗಿ, ಇಲ್ಲಿ ಜೋಳಕ್ಕೇನೆ ದಾರಿ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀನು ನೋಡಿದ್ರೆ ದಿನ ಜೇನು ರೊಟ್ಟಿ ಕೊಡಮ್ಮ ಅಂತ ಕೇಳ್ತಿದ್ಯಾ. ಏನು ಮಾಡೋದು ಇವಾಗ? ಹಾಗಂತ ಯೋಚನೆ ಮಾಡ್ತಿದ್ದಾಗ, ಬುಜ್ಜಿ, ಒಂದು ಐಡಿಯಾ ಇದೆ. ಇವಾಗ ಈ ಜೋಳನ ನಾವು ಹೇಗಾದರೂ ಮಾರಬೇಕು. ಆವಾಗ ಅದ್ರ ಮೂಲಕ ನಮಗೆ ಹಣ ಸಿಗುತ್ತೆ. ಏನು ಮಾಡಬೇಕು? ಜೋಳದಲ್ಲಿ ಬೇವಿನ ಹೊಡಿತಾನೇ ಇದೆ. ಇದು ಹೆಲ್ತ್ಗೆ ಒಳ್ಳೇದು ಅಂತ ಔಷಧಿ ಅಂತ ಮಾರಿದ್ರೆ ಆವಾಗ ಎಲ್ಲರೂ ತಗೊಳ್ತಾರೆ ತಾನೆ. ಆ ಹಣದಲ್ಲಿ ನಾವು ಜೋಳನೂ ತಗೊಂಡು ಬರ್ಬೋದು. ಆವಾಗ ನಮಗೆ ಯಾವುದೇ ಕಷ್ಟನೂ ಇರಲ್ಲ. ಅಮ್ಮ, ಈ ಐಡಿಯಾ ತುಂಬಾನು ಚೆನ್ನಾಗಿದೆ ಅಮ್ಮ. ಹಾಗಂತ ಹೇಳಿ ಟೋನಿ ಅವಳ ಮನೆಯಲ್ಲಿರುವ ಆ ಕಹಿಯಾಗಿದ್ದ ಜೋಳನ ಕೂಡ ಮಾರಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡು ಆ ದಿನ ಸಂತೆಗೆ ಹೋಗಿ ಅವರಿಬ್ರು ಸಂತೆಯಲ್ಲಿ ಕಹಿಯಾಗಿರುವ ಜೋಳನ ಮಾರಿದ್ರು. ಅದ್ರ ಮೂಲಕ ಅವ್ರಿಗೆ ಹಣ ಸಿಕ್ತು. ಬುಜ್ಜಿ ಅಂತೂ ಇದೆಲ್ಲದಕ್ಕೂ ಕಾರಣ ನಾನೇ ಅಮ್ಮ ಅಂತ ಜಂಬ ಕೊಚ್ಕೊಳ್ತಿದ್ಲು. ಆವಾಗ ಟೋನಿ ಕೂಡ ಅವಳಿಗೆ ದಿನ ಜೇನಿನ ರೊಟ್ಟಿ ಮಾಡಿಕೊಡ್ತಾ ಇದ್ಲು. ಹಾಗೆ ಅವರಿಬ್ಬರ ಚಳಿಗಾಲದಲ್ಲಿ ಸಂತೋಷವಾಗಿದ್ರು.